ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ವರಮುಹೂರ್ತದೋಳು ಅವರ ಮೂರರುವರನು ಕೊಟ್ಟನು, ಶಸ್ತ್ರವಿದ್ಯಾ ಪರಿಣತರ ಮಾಡೆಂದು ದ್ರೋಣನ ಕೈಯಲ ಭೀಷ್ಮ. ಗರುಡಿ ಕಟ್ಟಿತು 100 ಯೋಜನವರೆಯ ವಿಸ್ತಾರದಲ್ಲಿ, ಗರುಡಿ ಕಟ್ಟಿತು 100 ಯೋಜನವರೆಯ ವಿಸ್ತಾರದಲ್ಲಿ. 1000 ಕುರಿಯ ಒಯ್ದರು ಪೂಜಿಸಿದರು ಆ ಚದುರ ಚಂಡಿಕೆಯ. ದ್ರೋಣಾಚಾರ್ಯರಿಗೆ ಒಪ್ಪಿಸಿಬಿಟ್ರಂತೆ 105 ಜನ ತಮ್ಮ ಮೊಮ್ಮಕ್ಕಳನ್ನ ಆ ಕೌರವರು ಪಾಂಡವರು ಅವರೆಲ್ಲರನ್ನು ಕೂಡ ಒಪ್ಪಿಸಿಬಿಟ್ಟು ಇವರನ್ನು ವಿದ್ಯಾವಂತರನ್ನ ಮಾಡಬೇಕು, ನಿಮ್ಮಕ್ಕೆ ಒಪ್ಪಿಸಿಬಿಟ್ಟಿದ್ದೀನಿ, ನಿಮ್ಮ ಅಧೀನಕ್ಕೆ ಒಪ್ಪಿಸಿದ್ದೀನಿ ಹಾಗೆ ಅಂತ ಭೀಷ್ಮರು ಹೇಳಿದರು. ಜೊತೆಗೆ ಎಲ್ಲ ಕಡೆ ಓಲೆ ಕಳಿಸ್ಬಿಟ್ರಂತೆ. ಹೀಗೆ ಮಹಾಮಹಿಮರಾಗಿರ್ತಕ್ಕಂತಹ ದ್ರೋಣರು ಶಸ್ತ್ರವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ಯಾರು ಬೇಕಾದರೂ ಬರ್ಬೋದು, ಯಾವ ರಾಜಪುತ್ರರು ಬೇಕಾದರೂ ಬರ್ಬೋದು, ಕ್ಷತ್ರಿಯರು ಬರ್ಬೋದು, ವಿದ್ಯಾಭ್ಯಾಸವನ್ನು ಮಾಡ್ಬೋದು. ಜೊತೆಗೆ ಅವರೆಲ್ಲರಿಗೂ ಕೂಡ ವಸತಿ ಮತ್ತು ಅಶನ, ವಸತಿ ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗ್ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಅವರೆಲ್ಲರಿಗೂ ಕೂಡ ಅದು ಮುಫ್ತತ್ತು, ಅದು ಶುಲ್ಕ ಇಲ್ಲ, ನಿಶುಲ್ಕ, ಶುಲ್ಕ ಇಲ್ಲದೆ ಅವರೆಲ್ಲರಿಗೂ ಕೂಡ ಎಲ್ಲ ವಸತಿ ಸೌಕರ್ಯ, ಅವರ ಊಟಕ್ಕೆ ಗೀಟಕ್ಕೆ ಎಲ್ಲ ಏರ್ಪಾಟುಗಳನ್ನು ಮಾಡಲಾಗತ್ತೆ. ಯಾರು ಬಂದಬೇಕಾದ್ರೂ ಕಲಿಬಹುದು ಹಾಗೆ ಅಂತ ಹೇಳಿಬಿಟ್ಟು 100 ಯೋಜನ ವಿಸ್ತಾರದಲ್ಲಿ ನಿರ್ಮಾಣ ಮಾಡಿಬಿಟ್ಟಿದ್ದಾರಂತೆ. 100 ಯೋಜನ ವಿಸ್ತಾರ, ಒಂದು ಯೋಜನ ಅಂದರೆ 4 ಮೈಲಿ, ಅಂದರೆ ಎಷ್ಟು ವಿಸ್ತೀರ್ಣದಲ್ಲಿ ತಾವು ಲೆಕ್ಕ ಹಾಕೋಬೋದು. ಅಷ್ಟು ವಿಸ್ತೀರ್ಣದಲ್ಲಿ ವಿದ್ಯೆಯನ್ನು ಕಲಿತಕ್ಕಂತಹ ಆ ವಿಸ್ತಾರದಲ್ಲಿ ಆ ಗರಡಿ ಮನೆ ಕಟ್ಟಿಸಿದ್ರು. ಜೊತೆಗೆ ಸಾಮಾನ್ಯವಾಗಿ ಆ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿದರು. ಶಕ್ತಿ ದೇವತೆಯಾಗಿರ್ತಕ್ಕಂತಹ ಆ ಚತುರ ಚಂಡಿಕೆಯನ್ನು ಆರಾಧನೆ ಮಾಡಿ ಅನೇಕ ವಿಧವಾಗಿರ್ತಂತಹ ಬಲಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಸಂಭ್ರಮದಿಂದ ಮುಹೂರ್ತ ಕಾಲ ಬಂತು, ಆ ಗರಡಿ ಮನೆ ಪ್ರಾರಂಭ ಆಯಿತು. ಅನೇಕ ಜನ ಬರ್ತಾ ಇದ್ದಾರೆ. ಗರುಡಿ ಪೂಜಾ ವಿಭವ ಸಮನಂತರದಲ್ಲಿ ಅನಿಬರು ಸಮವ ತೊಡಗಿದರು. ಅರಸು ಮಕ್ಕಳು ಕೇಳಿದರು ನಾನಾ ದಿಗಂತದಲ್ಲಿ. ಬರುತ್ತಲಿದ್ದರು ಕೂಡೇ ಹಸ್ತಿನಪುರಿಗೆ ವಿದ್ಯಾರ್ಥಿಗಳು. ಬರುತ್ತಲಿದ್ದರು ಕೂಡೇ ಪಾರ್ಥಿವವರ ಕುಮಾರರು. ಬಂದು ಕಂಡರು ಶಸ್ತ್ರ ಪಂಡಿತನ. ಅರಸು ಮಕ್ಕಳು ಪಾಂಡವರು ಕೌರವರು ಆ ಶಿಷ್ಯ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ದ್ರೋಣರನ್ನ ಗುರುಗಳನ್ನಾಗಿ ಮಾಡಿಕೊಂಡ್ರು. ಮಹಾಮಹೋಪಾಧ್ಯಾಯರಾಗ್ಬಿಟ್ರು ದ್ರೋಣರು. ಜೊತೆಗೆ ಕಲಿಸೋಕೆ ಅನೇಕ ಮತ್ತೆ ಬೇರೆ ಬೇರೆ ಗುರುಗಳನ್ನು ನೇಮಕ ಮಾಡ್ಕೊಂಡಿದ್ದಾರೆ. ದೊಡ್ಡ ಪಾಠಶಾಲೆ, ಜೊತೆಗೆ ಶಾಸ್ತ್ರಾಭ್ಯಾಸವನ್ನು ಕೂಡ ಮಾಡಿಸಿದ್ರು. ಬಿಲ್ಲುವಿದ್ಯೆ, ಶಸ್ತ್ರವಿದ್ಯೆ, ಅದರಲ್ಲಿ ಅನೇಕ ವಿದ್ಯೆ. ಬೇರೆ ಬಿಲ್ಲುವಿದ್ಯೆ ಬೇರೆ ಬಿಲ್ಲುವಿದ್ಯೆ ಅಲ್ಲ, ಅದರಲ್ಲಿ ಅಸ್ತ್ರ ಶಸ್ತ್ರ ಅಂತ. ಶಸ್ತ್ರ ಅಂದರೆ ಬಿಲ್ಲು ಬಾಣ ಬಿಡ್ತಕ್ಕಂಥದ್ದು, ಅದು ಅಸ್ತ್ರ ಅಂದರೆ. ಶಸ್ತ್ರ ಅಂದರೆ ಅದರಲ್ಲಿ ಕತ್ತಿ ಬರುತ್ತೆ, ಗುರಾಣಿ ಬರುತ್ತೆ, ಇನ್ನೊಂದು ಬೇರೆ ಆಯುಧ ಬರುತ್ತೆ, ಗದೆ ಬರುತ್ತೆ. ಇಂತಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಯುದ್ಧದ ಅಭ್ಯಾಸವನ್ನು ಕೂಡ ಮಾಡಿಸಿದ್ರು ಅಂತ. ಬೇರೆ ಬೇರೆ ಯುದ್ಧದ ರೀತಿಯನ್ನೆಲ್ಲವನ್ನೂ ಕೂಡ ಅವರು ಅದು ಕಲಿಸ್ತಾ ಇದ್ದಾರೆ. ಇದನ್ನು ಕೇಳಿಬಿಟ್ಟು ನಾನಾ ದಿಗಂತದಿಂದ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರಂತೆ. ವಿದ್ಯಾರ್ಥಿಗಳು ಖಂಡೋಪಖಂಡವಾಗಿ ಬಂದು ಅಲ್ಲಿ ಸೇರ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳು ದ್ರೋಣನ ಹತ್ರ ಕಲಿಯೋದಕ್ಕೋಸ್ಕರ ಬರ್ತಾ ಇದ್ದಾರಂತೆ. ಈ ರೀತಿಯಾಗಿ ಅವರೆಲ್ಲರೂ ಕೂಡ ಇಲ್ಲಿ ಕಲಿಯೋದಕ್ಕೆ ಪ್ರಾರಂಭ ಮಾಡಿದರು. ಕಥೆಯನ್ನು ಹೇಳ್ತಾ ಇದ್ದಾರೆ.
ಯಾರು? ವೈಶಂಪಾಯನರು ಜನಮೇಜಯನಿಗೆ. ಜನಮೇಜಯ, ಹಳೆ ಕತೆ ಜ್ಞಾಪಕ ಬಂತ? ಹಿಂದಿನ ಕತೆ ಕೇಳು. ಅವತ್ತು ಕುಂತಿ ಗಂಗಾ ನದಿಯಲ್ಲಿ ತೇಲಿಬಿಟ್ಲಲ್ಲ ಆ ಮಗು, ಅದು ಎಲ್ಲಿ ಹೋಯ್ತು ಗೊತ್ತೇ? ರಾಯಬಲ್ಲೈ ಮುನ್ನ ಶಿಶುವನು ತಾಯಿ ಬಿಸುಟಳು ಗಂಗೆಯಲಿ, ರಾಧೆಯನಾದನು ರಾಧೆಯೆಂಬವಳೊಲಿದು ಸಾಕಿದರೆ, ಆಯತಾಕ್ಷನು ಪರಶುರಾಮನೊಳಾಯುಧದ ಶ್ರಮಗಳಿತು, ಬಳಿಕದು ಬಾಯವಾದೊಡೆ ಬಂದನ ಗಜಪುರಿಗೆ ಕಲಿಕರ್ಣ. ಜನಮೇಜಯ, ಅವತ್ತು ಆ ಹಿಂದಿನ ಕತೆ ಜ್ಞಾಪಕ ಮಾಡ್ಕೋ. ಹಾಗೆ ಅಂತ ಹೇಳಿಬಿಟ್ಟು ಅವತ್ತು ಆ ಕುಂತಿ ತಾಯಿ ಅವಳು ಗಂಗೆಯಲ್ಲಿ, ಅಮ್ಮ ಗಂಗೆ, ಈ ಮಗುವನ್ನ ನಿನ್ನ ಮಡಿಲಿಗೆ ಹಾಕ್ತಾ ಇದ್ದೀನಿ, ಬೇಗ ಸಾಕಿದ್ರೆ ಸಾಕು, ಬಿಟ್ರು ಬಿಡು ಅಂತ ಹಾಕಿದಾಗ ಅದು ತನ್ನ ಅಲೆಯಲ್ಲಿ ತೇಲಿಸಿಕೊಂಡು ಬಂತು. ಆ ಅಧಿರಥ ಅದನ್ನು ತೆಗೆದುಕೊಳ್ತಾನೆ. ತೆಗೆದುಕೊಂಡ್ಬಿಟ್ಟು ಆ ಮಗುವನ್ನು ನೋಡಿ, ಮುದ್ದಾದ ಮಗು, ಅದನ್ನು ನೋಡಿಬಿಟ್ಟು ತುಂಬ ಸಂತೋಷಗೊಂಡು ಬಿಟ್ಟು, ತಮಗೆ ಮಕ್ಕಳಿಲ್ಲ, ದೇವರೇ ತಮಗೆ ಮಗುವನ್ನು ಅನುಗ್ರಹಿಸಿದ್ದಾನೆ ಅಂಥೇಳಿ ಅದನ್ನು ತೆಗೆದುಕೊಂಡು ತನ್ನ ಪತ್ನಿ ರಾಧೆ ಕೊಡ್ತಾರೆ. ರಾಧೆ ಕೊಟ್ಟಾಗ ಆ ರಾಧೆಗೆ ಏನು ಒಂದು ಪ್ರೀತಿ ಉಕ್ಕಿ ಹರಿದು ಬಿಡ್ತು ಅಂದರೆ, ಆ ತಾಯ್ತನದ ಪ್ರೀತಿ ಉಕ್ಕಿ ಹರಿದು ಬಿಡ್ತಂತೆ. ಆ ಕೂಡಲೇ ಅವಳ ಎದೆಯಿಂದ ಹಾಲು ಬರೋದಕ್ಕೆ ಪ್ರಾರಂಭವಾಗಿಬಿಡ್ತಂತೆ. ಎದೆ ಹಾಲನ್ನು ಉಣಿಸಿದ್ದಾಳೆ ಆ ಮಗುಗೆ. ಹಾಗೆ ಅತ್ಯಂತ ಪ್ರೀತಿಯಿಂದ ಪ್ರೇಮದಿಂದ ಸಾಕಿದ್ಲು ಆ ಕರ್ಣನನ್ನು. ಕರ್ಣ ಅಂತ ಅಭಿಧಾನ ಮಾಡಿದ್ದಾರೆ. ಅವನು ಸರಿ, ಅವನು ಸೂತ ವಂಶದವನು, ಅತಿರಥ ಸೂತ ವಂಶದವನು. ಅವನಿಗೆ ಸ್ವಭಾವವಾಗಿ ಈ ರಥವನ್ನು ನಡೆಸ್ತಕ್ಕಂಥದ್ದು, ಈ ವಿದ್ಯೆಯಲ್ಲಿ ಬರ್ತಕ್ಕಂಥದ್ದು. ಆದರೆ ಕರ್ಣನಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಅವನು ಹೇಳಿದಂತೆ, ಅಪ್ಪ ನನಗೆ ರಥ ಓಡಿಸೋದ್ರಲ್ಲಿ ಯಾಕೋ ಆಸಕ್ತಿ ಇಲ್ಲ, ನಾನು ಬಿಲ್ ವಿದ್ಯೆ ಕಲಿತೀನಿ ಹಾಗೆ ಅಂತಂದಾಗ, ಆಗ ಆ ಅಧಿರಥ ಹೇಳ್ತಾನೆ, ಹೌದಪ್ಪ ನೀನು ನಮ್ಮ ವಂಶದಲ್ಲಿ ಹುಟ್ಟಿದವನಲ್ಲ, ನೀನು ಸಿಕ್ಕಿದವನು, ಹೀಗಾಗಿದೆ, ನಿನ್ನ ಕ್ಷತ್ರಿಯನೇ ಇರ್ಬೋದು, ಆಯಿತು ಆ ವಿದ್ಯೆಯೇ ಕಲ್ತ್ಕೋ ಹಾಗೆ ಅಂತ ಅಂದಾಗ, ಅವನು ಪರಶುರಾಮರ ಹತ್ರ ಆಗ ವಿದ್ಯೆಯನ್ನು ಕಲಿಸ್ತಾ ಇದ್ರು ಪರಶುರಾಮರು. ಅವರ ಬಳಿ ಹೋಗಿ ಶಸ್ತ್ರಾಭ್ಯಾಸವನ್ನು ಮಾಡ್ದ. ಎಲ್ಲ ವಿದ್ಯೆಯನ್ನೂ ಕಲಿತ, ಸಮಸ್ತ ವಿದ್ಯೆಗಳನ್ನು ಕಲಿತು ಬಿಟ್ಟ. ಕರ್ಣನ್ ನೋಡಿಬಿಟ್ಟು ಅವನು ಹೋಗಿಬಿಟ್ಟು ಅವರು ಕ್ಷತ್ರಿಗೆ ಹೇಳ್ಕೊಡ್ತಾ ಇರಲಿಲ್ಲ, ಕ್ಷತ್ರಿಯರಿಗೆ ಹೇಳ್ಕೊಡ್ತಾ ಇರಲಿಲ್ಲ. ನಾನು ಬ್ರಾಹ್ಮಣ ಅಂತ ಹೇಳಿಕೊಂಡು ಸುಳ್ಳು ಹೇಳಿಬಿಟ್ಟು ಅವ್ರ ಹತ್ರ ವಿದ್ಯೆ ಎಲ್ಲವನ್ನೂ ಕಲಿತು ಬಿಟ್ಟ. ಆಗ ಏನಾಯಿತು, ಒಂದ್ಸಲ ಏನಾಗ್ಬಿಡ್ತು ಅಂದರೆ, ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ. ಆಮೇಲೆ ಕರ್ಣ, ಯಾಕೋ ಆಯಾಸ ಆಗ್ತಾ ಇದೆ ಕಣ, ಮನೆಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ಕೊಳ್ತೇನೆ ಹಾಗೆ ಅಂದರು ಪರಶುರಾಮರು. ಆಗ ಕರ್ಣ, ಓ ಅದಕ್ಕೆ ಮನೆಗೆ ಯಾಕೆ ಹೋಗಬೇಕು, ಇಲ್ಲೇ ಮರದ ನೆಲ್ಲಲ್ಲಿ ಇಲ್ಲೇ ಮಲ್ಕೊಳ್ಳಿ, ನನ್ನ ತೊಡೆ ಮೇಲೆ ಮಲ್ಕೊಳ್ಳಿ ಹಾಗೆ ಅಂತ ಹೇಳಿಬಿಟ್ಟು ಅವರ ತಲೆಯನ್ನು ತಮ್ಮ ತೊಡೆ ಮೇಲೆ ಇಟ್ಕೊಂಡು ಹಾಗೆ ಮಲ್ಕೊಳ್ಳಿ ಅಂತ ಹೇಳಿದರು. ಅದೇ ರೀತಿ ಪರಶುರಾಮರು ತಮ್ಮ ತಲೆಯನ್ನು ಕರ್ಣನ ತೊಡೆ ಮೇಲೆ ಇಟ್ಕೊಂಡು ಮರದ ನೆಲದಲ್ಲಿ ಮಲ್ಕೊಂಡ್ರು. ಗಾಢವಾದ ನಿದ್ರೆ ಬಂತು. ಅದನ್ನು ನೋಡ್ದ ಯಾರು? ದೇವೇಂದ್ರ. ದೇವೇಂದ್ರನ ಮಗ ಅರ್ಜುನ. ನೋಡಿ, ಆ ದೇವೇಂದ್ರ ಮುಂದೆ ಈ ಕರ್ಣ ಎಲ್ಲರಿಗಿಂತ ಶ್ರೇಷ್ಠನಾದ ಧನುರ್ಧಾರಿ ಆಗಿಬಿಡ್ತಾನೆ, ಇವನು ಮಹಾಪರಾಕ್ರಮಿ ಆಗಿಬಿಡ್ತಾನೆ, ನಮ್ಮ ಅರ್ಜುನನನ್ನು ಮೀರಿಸಿಬಿಡ್ತಾನೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿ ಒಂದು ವಜ್ರದ ದುಂಬಿ ಆಗಿಬಿಟ್ನಂತೆ. ದೇವೇಂದ್ರ ವಜ್ರದ ದುಂಬಿ ಆಗಿಬಿಟ್ಟು ಬಂದು ಬಿಟ್ಟು ಆ ಕರ್ಣನ ತೊಡೆಯನ್ನು ಕೊರೆಯೋಕೆ ಶುರು ಆಗಿಬಿಟ್ಟ. ಏನು ಆ ವಜ್ರದ ದುಂಬಿ ಅದರಿಂದ ಕೊರೆದು ಬಿಟ್ಟ, ರಕ್ತ ಬರ್ತಾ ಇದೆ. ಅವರಿಗೆ ಕರ್ಣ ಮಾತ್ರ, ಅಯ್ಯೋ ಗುರುಗಳು ಎಚ್ಚರಗೊಂಡು ಬಿಡ್ತಾರೆ, ನಾವು ಅಲುಗಾಡಿದ್ರೆ ಅಂತ ಹಾಗೆ ಆ ನೋವನ್ನು ಸಹಿಸ್ಕೊಂಡಿದ್ದಾನೆ. ಆದರೆ ರಕ್ತ ಹರಿದು ಬಿಟ್ಟು ಆ ಬೆಸಿ ರಕ್ತ ಅವ್ರ ಕೆನ್ನೆ ತಾಗಿ ಎಚ್ಚರ ಆಯಿತು ಪರಶುರಾಮರಿಗೆ. ಎದ್ದು ನೋಡಿದರು, ರಕ್ತದ ಕೋಡಿ ಹರಿದಿದೆ, ಆದರೆ ಸ್ವಲ್ಪವೂ ಒಳಕಿಲ್ಲ, ಮುಖದಲ್ಲಿ ನೋವಿಲ್ಲ, ತಮ್ಮನ್ನು ಎಬ್ಬಿಸಿಲ್ಲ.
ಅದನ್ನು ನೋಡಿಬಿಟ್ಟು ಆಗ ಪರಶುರಾಮರಿಗೆ ಗೊತ್ತಾಯಿತು, ನೀನು ಏನೋ ಗುರುಭಕ್ತಿಯಿಂದ ತಡ್ಕೊಂಡಿದ್ದೀಯ ನೋವನ್ನು, ಆದರೆ ನನ್ನ ಹತ್ತಿರ ಸುಳ್ಳು ಹೇಳಿಬಿಟ್ಟು ನೀನು ವಿದ್ಯೆ ಕಲ್ತಿದೀಯ. ನೀನು ಬ್ರಾಹ್ಮಣನೇ ಆಗಿದ್ರೆ ಈ ರಕ್ತವನ್ನು ನೋಡಿ ಮೂರ್ಛೆ ಹೋಗಬೇಕಾಗಿತ್ತು, ಈ ರಕ್ತವನ್ನು ನೋಡಿ ಮೂರ್ಛೆ ಹೋಗಬೇಕಾಗಿತ್ತು. ಆದರೆ ಈ ನೋವನ್ನು ತಡ್ಕೊಂಡಿದೀಯಾ, ನೀನು ಕ್ಷತ್ರಿಯನೇ ಸರಿ. ಆದ್ದರಿಂದ ನಿನಗೆ ಸಮಯಕ್ಕೆ ನಾನು ಕಲಿಸಿರ್ತಕ್ಕಂತಹ ವಿದ್ಯೆ ಬಾರದಿರಲಿ ಅಂತ ಶಾಪ ಕೊಟ್ಬಿಟ್ರು. ಅಂದರೆ ಯಾವ ಸಮಯದಲ್ಲಿ ಈ ವಿದ್ಯೆ ಅಗತ್ಯ ಇದೆಯೋ ಆ ಸಮಯದಲ್ಲಿ ನಿನಗೆ ಈ ವಿದ್ಯೆ ಬರೋದು ಬೇಡ. ಏನೇನು ವಿದ್ಯೆ ಕಲಿಸಿದ್ದೀನಿ, ಯಾವ್ಯಾವ ಅಸ್ತ್ರಗಳನ್ನು ಕಲಿಸಿದ್ದೀನಿ, ಮಂತ್ರಾಸ್ತ್ರಗಳನ್ನು ಕಲಿಸಿದ್ದೀನಿ, ಅದ್ಯಾವುದು ಆ ಸಮಯದಲ್ಲಿ ಬಾರದೇ ಇರಲಿ ಅಂತ. ಒಬ್ಬ ಹುಡುಗ ಹಳೆ ಬುದ್ಧಿವಂತ, ಎಲ್ಲ ಉತ್ತರವೂ ಗೊತ್ತು, ಇಡೀ ಪುಸ್ತಕವೇ ಅವನಿಗೆ ಬಾಯಲ್ಲಿ ಇದೆ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟು ಎಲ್ಲ ಗೊತ್ತು. ಸರಿ, ಪರೀಕ್ಷೆ ಬಂತು. ಅಪ್ಪ ಎಲ್ಲ ಓದಿದ್ದೀನಪ್ಪ, ಎಲ್ಲ ಓದಿದ್ದೀನಿ, ಎಲ್ಲ ಬರುತ್ತೆ ಹಾಗೆ ಅಂತೇಳಿ ತಂದೆ ಹತ್ರ ಹೇಳ್ದ. ಸರಿ, ಪರೀಕ್ಷೆ ಹಾಲಿಗೆ ಹೋಗಿ ಕೂತ. ಏನಿಲ್ಲ, ಏನಾಯ್ತೋ ಏನೋ ಮಂಕ್ ಹೋಗ್ಬಿಡ್ತು, ಮನಸ್ಸು ಬ್ಲ್ಯಾಂಕ್ ಆಗ್ಬಿಡ್ತು. ಒಂದಕ್ಕೂ ಉತ್ತರ ಬರೀಲಿಲ್ಲ, ಒಂದಕ್ಕೂ ಉತ್ತರ ತೋಚಲೇ ಇಲ್ಲ ಅವನಿಗೆ. ಹಾಗೆ ಖಾಲಿ ಪೇಪರ್ ಕೊಟ್ಟ. ಹೊರಗಡೆ ಬಂದ. ಹೊರಗಡೆ ಬಂದ ಕೂಡಲೇ ಅಯ್ಯೋ ಇದು ಬರುತ್ತೆ, ಅದು ಗೊತ್ತು. ಹೀಗೆ ಹೊರಗಡೆ ಬಂದ ಮೇಲೆ ಆ ಪ್ರಶ್ನೆಗೆ ಉತ್ತರ ಎಲ್ಲವೂ ಕೂಡ ಗೊತ್ತಾಯ್ತು. ಮುಂಚೆನೂ ಗೊತ್ತಿತ್ತು, ಆಮೇಲೂ ಗೊತ್ತಾಯ್ತು. ಆದರೆ ಮಧ್ಯೆ ಹಾಲ್ನಲ್ಲಿ ಒಂದು ಬರಲಿಲ್ಲ. ಏನು ಪ್ರಯೋಜನ? ಪ್ರಯೋಜನ ಏನು? ಹಾಗಾಯ್ತು ಕರ್ಣನ ಸ್ಥಿತಿ. ಸಮಯಕ್ಕೆ ಬಾರದಿರಲಿ, ಒಳ್ಳೆ ಯುದ್ಧದ ಸಮಯ. ಮುಂಚೆ ಮನೇಲಿ ಕೂತಾಗ ಬಂದ್ರೆ ಏನು ಪ್ರಯೋಜನ? ಸಮಯಕ್ಕೆ ತಾನೇ ಬರಬೇಕು. ಅದನ್ನು ಶಾಪ ಕೊಟ್ಬಿಟ್ರು. ಈ ಶಾಪ ಹೊತ್ಕೊಂಡು ಅವನು ಬಂದ. ಕಾರಣ ಅವನು ಕೂಡ ಹಸ್ತಿನಾವತಿಗೆ ಬಂದಿದ್ದಾನೆ. ಮತ್ತೆ ಹಸ್ತಿನಾವತಿಗೆ ಬಂದಿದ್ದಾನೆ, ಯೋಚನೆ ಮಾಡ್ದ. ಆಗ ಹಸ್ತಿನಾವತಿಯಲ್ಲಿ ದ್ರೋಣರು ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಆದರೆ ಈಗ ಮತ್ತೆ ಆ ತಪ್ಪು ಮಾಡಬಾರ್ದು, ನಾನು ಒಬ್ಬನೇ ಹೋಗಬಾರ್ದು, ಸರಿಯಾದವರನ್ನು ಕರ್ಕೊಂಡು ಹೋಗಬೇಕು, ಸರಿಯಾದವನು ಸ್ನೇಹಿತರನ್ನ ಮಾಡ್ಕೊಂಡು ಹೋಗ್ಬಿಟ್ಟು ಅಂತೇಳಿ ಅವನು ಹೋಗ್ಬಿಟ್ಟು ದುರ್ಯೋಧನನನ್ನು ಕಂಡಿದ್ದಾನೆ. ಬಂದು ಹಸ್ತಿನಪುರಿಗೆ ರಾಧಾನಂದನನು ದುರ್ಯೋಧನನ ತಂದು ಕಂಡನು. ಕೌರವೇಶ್ವರನಿವರ ಕಾಣಿಸಿದ ಒಂದು ಮೊದಲಾಗಿ ಅವರ ಸಖ್ಯಕ್ಕೆ ಸಂದ ಕಾಣೆನು. ಒಂದು ಮೊದಲಾಗಿ ಅವರ ಸಖ್ಯಕ್ಕೆ ಸಂದ ಕಾಣೆನು. ಕರ್ಣ ಕುರುಪತಿಗೆ ಒಂದೇ ಜೀವನ ಒಂದೇ ಮನ ಮತ ಒಂದೇ ಕೇಳೆಂದ. ಕರ್ಣ ಹಸ್ತಿನಾಪುರಕ್ಕೆ ಬಂದ. ಆಮೇಲೆ ವಿಷಯವನ್ನೆಲ್ಲ ತಿಳ್ಕೊಂಡ. ದುರ್ಯೋಧನ ಆಶ್ರಯ ಕೊಡ್ತಾನೆ, ತನ್ನ ಸ್ನೇಹಿತನನ್ನ ಮಾಡ್ಕೊಳ್ತಾನೆ ಅಂತ ಹೇಳಿ ದುರ್ಯೋಧನನ್ನ ಕಂಡ. ಯಾಕೆಂದ್ರೆ ಅವಾಗ ದುರ್ಯೋಧನ ತಾನೆ, ಅವನೇ ಯುವರಾಜ ಒಂದು ರೀತಿ. ಅವನ ಎಲ್ಲ ಮಾತು, ಎಲ್ಲರೂ ಅವನ ಮಾತನ್ನು ಕೇಳ್ತಾ ಇದ್ರು, ಅಧಿಕಾರ ಚಲಾಯಿಸ್ತಾ ಇದ್ದ. ಹಾಗಾಗಿ ದುರ್ಯೋಧನ ಹೋಗ್ಕಂಡ ಕರ್ಣ. ದುರ್ಯೋಧನ ನೋಡ್ದ ಆ ಕರ್ಣನ ಆ ಮುಖದ ತೇಜಸ್ಸು, ಅವನ ಸಾಮರ್ಥ್ಯ, ಅವನ ಶಕ್ತಿ ಅದೆಲ್ಲವೂ ಕೂಡ ಗಮನಿಸ್ಕೊಂಡ. ಇವನನ್ನು ಮಿತ್ರನಾಗಿ ಮಾಡ್ಕೋಬೇಕು ಅಂತ ಆಸೆ ಉಂಟಾಯಿತು ದುರ್ಯೋಧನಿಗೆ. ಇವನು ನನಗೆ ಸರಿಯಾದ ಆಯುಧವಾಗ್ತಾನೆ, ಪಾಂಡವರ ವಿರೋಧಿಯಾಗಿ ಅವನನ್ನು ಗೆದ್ದು ಕೊಡ್ತಾನೆ ಇವನು ಅನ್ನೋದನ್ನು ಅವತ್ತೇ ಲೆಕ್ಕಾಚಾರ ಹಾಕೊಂಡಿದ್ದಾನೆ. ದುಷ್ಟನಾಗಿರ್ತಕ್ಕಂತಹ ಆ ದುರ್ಯೋಧನ ಯೋಚನೆ ಮಾಡಿ ಅವರಿಬ್ಬರೂ ಕೂಡ ಸ್ನೇಹ ಉಂಟಾಗ್ಬಿಡ್ತಂತೆ, ಸಖ್ಯ ಉಂಟಾಯಿತು. ಎಂಥ ಸಖ್ಯ, ಎಂತಹ ಸ್ನೇಹ! ಆ ದುರ್ಯೋಧನ ಮತ್ತು ಕರ್ಣ ಎರಡು ದೇಹ ಒಂದು ಪ್ರಾಣ, ಆ ರೀತಿ ಇದ್ರು ಅಂತ. ಒಂದೇ ರೀತಿ ಅವರ ಅಭಿಪ್ರಾಯ ಒಂದೇ, ಮನಸ್ಸು ಒಂದೇ, ಜೀವನ ಒಂದೇ, ಮತ ಒಂದೇ, ಎಲ್ಲವೂ ಕೂಡ ಒಂದೇ ಆಗಿತ್ತು ಅಂತ. ಅಲ್ಲಿ ಅಷ್ಟು ಅವರಲ್ಲಿ ಪರಸ್ಪರ ಆ ಸ್ನೇಹ ಭಾವ ಉಂಟಾಗಿದೆ ಅಂತ. ಅವರ ಸ್ನೇಹ ಹೇಗಿತ್ತು ಅಂದರೆ ಹಾಲು ನೀರಿನ ಹಾಗೆ ಇತ್ತು. ಏನು ಹಾಲು ನೀರು? ಹಾಲು ನೀರು ಅಂದರೆ ಒಂದ್ಸಲ ನೀರು ಹಾಲಿನ ಹತ್ರ ಹೋಗಿ ಹೇಳ್ತಂತೆ, ನನ್ನನ್ನು ಸ್ನೇಹಿತರನ್ನಾಗಿ ಮಾಡ್ಕೊಳ್ಳ ಹಾಗೆ ಅಂತ. ಆ ಹಾಲು ಆಯ್ತಪ್ಪ ಬಾರಪ್ಪ, ನಾನು ನೀವು
ಇಬ್ಬರು ಕೂಡ ಸ್ನೇಹಿತರಾಗೋಣ ಹಾಗೆ ಅಂತೇಳಿ ಆ ನೀರನ್ನು ಸೇರಿಸ್ಕೊಳ್ತು. ಎಷ್ಟು ಮಟ್ಟಿಗೆ ಸೇರಿಸ್ತು? ನೀರನ್ನು ಹಾಲಿಗೆ ಸೇರಿಸಿದ್ರೆ ಹಾಲು ನೀರು ಬೇರೆ ಮಾಡೋಕ್ಕಾಗತ್ತೇನೋ? ಅಷ್ಟರ ಮಟ್ಟಿಗೆ ಅದು ತನ್ನ ಸುಗಂಧವನ್ನು ಕೊಡ್ತು, ತನ್ನ ಪರಿಮಳವನ್ನು ಕೊಡ್ತು, ತನ್ನ ರುಚಿಯನ್ನು ಕೊಡ್ತು, ತನ್ನ ಬಣ್ಣವನ್ನು ಕೊಡ್ತು, ಎಲ್ಲವನ್ನೂ ಮಿತ್ರನೇ ಕೊಡ್ತು. ನೀರಿಗೆ ಎಲ್ಲ ಪರಿಮಳ ಕೊಡ್ತು, ರುಚಿ ಕೊಡ್ತು, ಬಣ್ಣ ಕೊಡ್ತು, ತನ್ನದಲ್ಲಿ ಇರ್ತಕ್ಕಂಥ ಎಲ್ಲವನ್ನೂ ಹಾಲು ಆ ನೀರಿಗೆ ಕೊಡ್ತು. ಸರಿ, ಆಮೇಲೆ ಹಾಲನ್ನು ಕಾಯ್ಸಕ್ಕಿಟ್ರು. ಕಾಯ್ಸಕ್ಕಿಟ್ಟಾಗ ಏನಾಯಿತು? ಆ ನೀರು ಆವಾಗ ಯೋಚನೆ ಮಾಡುತ್ತೆ, ಎಲ್ಲ ನನ್ನ ಮಿತ್ರ ಹಾಲು ನನಗೆ ಎಲ್ಲವನ್ನೂ ಕೊಟ್ಟಿದೆ, ಬಣ್ಣವನ್ನು ಕೊಡ್ತು, ರುಚಿಯನ್ನು ಕೊಡ್ತು, ಪರಿಮಳವನ್ನು ಕೊಡ್ತು, ಎಲ್ಲವನ್ನೂ ಕೊಡ್ತು. ಈಗ ಪಾಪ ಅದನ್ನು ಸಾಯಿಸ್ತಾ ಇದ್ದಾರೆ. ಆದ್ದರಿಂದ ನಾನು ಮೊದಲು ಸಾಯ್ತೇನೆ. ನನ್ನ ಸ್ನೇಹಿತ ಆಪತ್ತು ಬರೋದಕ್ಕೆ ಮುಂಚೆ ನಾನು ಸಾಯ್ತೇನೆ, ಅವನು ಆಮೇಲೆ ಹೇಗಾದ್ರೂ ಬದುಕಬಹುದು ಹಾಗೆ ಅಂತ ಯೋಚನೆ ಮಾಡಿಬಿಟ್ಟು ಮೊದಲು ನೀರು ಆವಿಯಾಗಿ ಹೋಗುತ್ತೆ. ಹಾಲು ನೀರು ಕಾಯಿಸಿದಾಗ ಮೊದಲು ನೀರು ತಾನೇ ಆವಿಯಾಗಿ ಹೋಗೋದು. ನೀರೆಲ್ಲ ಆವಿಯಾಗಿ ಹೋಯಿತು. ನೀರೆಲ್ಲ ಆವಿಯಾಗಿ ಹೋದ ಕೂಡಲೇ ಈ ಹಾಲು ಯೋಚನೆ ಮಾಡ್ತು, ಎಲ್ಲ ನನ್ನ ಸ್ನೇಹಿತ ನನ್ನನ್ನು ಬಿಟ್ಟು ಅವನು ಹೋಗ್ತಾ ಇದ್ದಾನೆ, ಪ್ರಾಣ ಕಳ್ಕೊಂಡ್ಬಿಟ್ಟ, ಇನ್ನು ನಾನೇ ಯಾತಕ್ಕಿರ್ಬೇಕಿಲ್ಲಿ, ಅಂತ ಹಾಲು ಉಕ್ಕೋಕೆ ಹೊರಟು. ಹಾಲು ಉಕ್ಕಿ ಹೊರಟಾಗ ಏನು ಮಾಡ್ತಾರೆ, ನಮ್ಮ ಮನೆಗಳಲ್ಲಿ ಹೆಂಗಸರು ಏನು ಮಾಡ್ತಾರೆ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತಾರೆ. ಹಾಲಿನ ಮೇಲೆ ಸ್ವಲ್ಪ ನೀರು ಹಾಕ್ತಾರೆ. ನೀರು ಹಾಕಿದ ಕೂಡಲೇ ಹಾಲಿಗೆ ಮತ್ತೆ ಖುಷಿ ಆಗ್ಬಿಡ್ತು, ಹಾಗೆ ಕೆಳಗೆ ಗಪ್ ಅಂತ ಕೂತ್ಬಿಡ್ತಂತೆ. ಆ ಹಾಲು ಗಪ್ ಅಂತ ಕೆಳಗೆ ಕೂತ್ಬಿಟ್ಟು, ಅಂದರೆ ನೀರು ಬಂತು, ನನ್ನ ಸ್ನೇಹಿತ ಬಂದ ಅಂತೇಳಿ. ಆ ರೀತಿ ಹಾಲು ನೀರಿನಂತೆ ಅವರ ಸ್ನೇಹ ಇತ್ತು. ಒಟ್ಟಿಗೆ ಬೇಟೆ, ಒಟ್ಟಿಗೆ ಆಟ, ಒಟ್ಟಿಗೆ ಊಟ. ಬೇಟೆ ಕಣ್ಣನ ಕೂಡೆ ಹಗಲಿರುಳಾಟ ಕಣ್ಣನ ಕೂಡೆ, ಬೇಟೆ ಕಣ್ಣನ ಕೂಡೆ ಹಗಲಿರುಳಾಟ ಕಣ್ಣನ ಕೂಡೆ, ಷಡುರಸದೂಟ ಕರ್ಣನ ಕೂಡೆ, ಶಸ್ತ್ರಾಭ್ಯಾಸವವ ಕೂಡೆ, ತೋಟಿ ಮನದಲ್ಲಿ ನಗೆಯ ಮಧುರದ ನೋಟ ಕಣ್ಣಿನೊಳು, ತೋಟಿ ಮನದಲ್ಲಿ ನಗೆಯ ಮಧುರದ ನೋಟ ಕಣ್ಣಿನೊಳು, ಉಳಿದವರ ಕೂಡಾಟಗಳು ತಾವಿಬ್ಬರೊಂದೆನಿಸಿದರು ಜಗವರಿಯೇ. ಬೇಟೆ ಕರ್ಣನ ಕೂಡೆ, ಕರ್ಣನ ಜೊತೆ ಬೇಟೆ, ಕರ್ಣನ ಜೊತೆ ಹಗಲಿರುಳ ಆಟ, ಹಗಲಲ್ಲಿ ಆಟ ಆಡತಕ್ಕಂಥದ್ದು ಕರ್ಣನ ಜೊತೆ. ಬೇರೆ ಬೇರೆ ಒಳಾಂಗಣ ಆಟ, ಹೊರಾಂಗಣ ಆಟ, ಎಲ್ಲವೂ ಕರ್ಣನ ಕೂಡೆ. ಕರ್ಣನ ಕೂಡೆ ಆಟ, ಕರ್ಣನ ಕೂಡೆ ಬೇಟೆ, ಕರ್ಣನ ಕೂಡೆ ಶರರಸ ಅನ್ನ ಭೋಜನ, ಕರ್ಣನ ಕೂಡೆ. ಕರ್ಣನ ಜೊತೆನೇ ಊಟ, ಕರ್ಣನ ಜೊತೆನೇ ಆಟ, ಕರ್ಣನ ಜೊತೆನೇ ಪಾಠ, ಕರ್ಣನ ಜೊತೆನೇ ಶಸ್ತ್ರಾಭ್ಯಾಸ, ಕರ್ಣನ ಜೊತೆನೇ ನಿದ್ರೆ. ಈ ರೀತಿ ಯಾವಾಗಲೂ ಕೂಡ ಒಟ್ಟಿಗೆ ಇರ್ತಾ ಇದ್ರು. ಕರ್ಣ ಬಂದಾದ್ರೆ ಜೊತೆ ದುರ್ಯೋಧನ ಇದ್ದಾನೆ ಅಂತ ಅರ್ಥ, ದುರ್ಯೋಧನ ಬಂದಾದ್ರೆ ಕರ್ಣ ಜೊತೆಲಿ ಇದ್ದಾನೆ ಅಂತ ಅರ್ಥ. ಈ ರೀತಿ ಅವರಲ್ಲಿ ಪರಸ್ಪರ ಅನ್ಯೋನ್ಯ ಪ್ರೀತಿ ಎಷ್ಟರವರೆಗೆ ಬಂತು ಅಂತಂದ್ರೆ, ಯಾರಾದ್ರೂ ಬೇರೆಯವ್ರು ಬಂದುಬಿಟ್ರೆ ಇವ್ರಿಗೆ ಬೇಜಾರು. ಯಾರು ಬೇರೆಯವ್ರ ಜೊತೆ ಬಂದ ಕೂಡಲೇ ತಮ್ಮಲ್ಲೇ ಮಾತಾಡ್ಕೊಳ್ಳೋದು, ನಗೋದು ಮಾಡಿಬಿಟ್ಟು ಅವರಿಗೆ ನಾನು ಯಾಕಪ್ಪ ಬಂದೆ ಅಂತ ಅವರೇ ತಾವಾಗೇ ಹೋಗಬೇಕು, ಆ ರೀತಿ ಮಾಡಿಬಿಡೋರು. ಅಂದರೆ ಅಂತಹ ಪ್ರೀತಿ ಇಡೀ ಪ್ರಪಂಚವೆಲ್ಲವೂ ಕೂಡ. ಸ್ವಾಮಿ, ಸ್ನೇಹಿತರು ಅಂದರೆ ಹೀಗಿರ್ಬೇಕು ಕಣ್ರಿ, ಸ್ನೇಹ ಅಂದರೆ ಹೀಗಿರ್ಬೇಕನ್ರಿ. ಕರ್ಣ ದುರ್ಯೋಧನ ಅವರಂತೆ ಸ್ನೇಹಿತರಾಗಿರ್ಬೇಕನ್ರಿ. ಅದು ನಿಜವಾದ ಮಿತ್ರತ್ವ, ಸ್ನೇಹತ್ವ, ಗೆಳೆತನ ಅಂದರೆ ಅದು ಅಂತೇಳಿ ಇಡೀ ಪ್ರಪಂಚವೇ ಅವರ ಸ್ನೇಹವನ್ನು ಕೊಂಡಾಡ್ತಾ ಇದೆಯಂತೆ. ಈ ರೀತಿಯಾಗಿ ಅವರು ಪರಸ್ಪರ ಸ್ನೇಹಿತರಾದರು. ಇತ್ತ ದ್ರೋಣಾಚಾರ್ಯರು ಎಲ್ಲ ವಿದ್ಯೆಯನ್ನು ಕಲಿಸಿದ್ರು. ಯಾವ್ಯಾವ ವಿದ್ಯೆಗಳು, ಯಾವ್ಯಾವ ಶಸ್ತ್ರಾಭ್ಯಾಸ, ಯಾವ್ಯಾವ ಅಸ್ತ್ರಾಭ್ಯಾಸ, ಯಾವ್ಯಾವುದರಲ್ಲಿ ಪರಿಣತರಾದ್ರು ಕೇಳಿ. ಸುರಗಿ ಸಬಳ ಕಠಾರಿಯುಬ್ಬಣ, ಹರಿಗೆ ಹಿರಿಯುಬ್ಬಣ ವಳಾಯುಧ,
ಪರಿಘ ಚಕ್ರ ಮುಸುಂಡಿತೋಮರ ಬಿಂಡಿವಾಳಚಯ ಪರಶು ಕಕ್ಕಡೆ ಮುಸಲಗಲ ಮುದ್ಗರ ಧನುರ್ದಂಡಾದಿ ಶಸ್ತ್ರೋತ್ಕರದಲ್ಲಿ ಅನಿಬರು ಕುಶಲರಾದರು ಮುನಿಯ ಗರುಡಿಯಲಿ. ಆ ದ್ರೋಣರ ಆ ಮುನಿಯ ಗರುಡಿಯಲ್ಲಿ ಪಾರಂಗತರಾಗ್ಬಿಟ್ರು ಅಂತ ಒಬ್ಬೊಬ್ರು ಒಂದೊಂದರಲ್ಲಿ ಇಂತ ಅರ್ಥ. ಇದರಲ್ಲಿ ಎಷ್ಟೋ ಆ ಶಸ್ತ್ರಗಳನ್ನ ವಸ್ತುಗಳ ಹೆಸರುಗಳನ್ನು ಹೇಳ್ತಾ ಇದೆ. ಕತ್ತಿ, ಈಟಿ, ಬಚ್ಚಿ, ಹಾಗೆ ಉದ್ದವಾಗಿರ್ತಕ್ಕಂತಹ ಹರಿತವಾಗಿರ್ತಕ್ಕಂತಹ ಮೊನಚಾಗಿರ್ತಕ್ಕಂತಹ ಒಂದು ಆಯುಧ, ಅದೇ ರೀತಿ ಚಕ್ರ, ಜೊತೆಗೆ ಮೊನಕೆ, ನೇಗಿಲು, ಇದೆಲ್ಲ ಆಯುಧಗಳು. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಆಯುಧಗಳು, ಗದೆ, ಗುರಾಣಿ, ಈ ರೀತಿ ಬಿಂಡಿವಾಳ ಅಂತ ನೋಡಿ. ಆದರೆ ಎಷ್ಟು ಆಯುಧಗಳ ಹಿಂದೆ ಇತ್ತು ಅನ್ನೋದನ್ನು ಒಂದು ಪಟ್ಟಿ ಕೊಟ್ಟಿದ್ದಾನೆ ಕುಮಾರವ್ಯಾಸ. ಇಷ್ಟೆಲ್ಲ ಆಯುಧಗಳಿತ್ತು ಯುದ್ಧ ಮಾಡಬೇಕಾದ್ರೆ ಆ ಸೈನಿಕರಲ್ಲಿ ಅಂತ. ಎಲ್ಲ ಸೈನಿಕರಿಗೂ ಕೂಡ ಇದರಲ್ಲಿ ತರಬೇತಿಯನ್ನು ಕೊಟ್ಟರು, ಪಾರಂಗತರನ್ನಾಗಿ ಮಾಡಿದರು. ಈ ರೀತಿಯಾಗಿ ಆ ದ್ರೋಣಾಚಾರ್ಯರ ಗರಡಿಯಲ್ಲಿ ಎಲ್ಲ ಶಿಷ್ಯರು ಕೂಡ ಈ ಎಲ್ಲ ಆ ವಸ್ತುಗಳ ಮತ್ತು ಕೂಡ ಆಯುಧಗಳ ಪರಿಚಯ ಮಾಡಿಕೊಂಡ್ರು, ಅದರಲ್ಲಿ ಪಾರಂಗತರಾದರು. ಅದರಲ್ಲಿ ಜೊತೆಗೆ ಇದು ನೋಡಿ, ಸಾಮಾನ್ಯವಾಗಿ ನಾವು ಓದಬೇಕಾದ್ರೆ ಮುಂಚೆ ಜನರಲ್ ಅಂತ ಸಾಮಾನ್ಯವಾಗಿ ಎಲ್ಲ ವಿದ್ಯೆಯನ್ನು ಕಲಿಸ್ತಾರೆ, ಎಲ್ರಿಗೂ ಎಲ್ಲ ವಿದ್ಯೆಯನ್ನು ಕಲಿಸ್ತಾರೆ. ವಿಜ್ಞಾನವನ್ನು ಕಲಿಸ್ತಾರೆ, ಗಣಿತವನ್ನು ಕಲಿಸ್ತಾರೆ, ಚರಿತ್ರೆಯನ್ನು ಕಲಿಸ್ತಾರೆ, ಅದೇ ರೀತಿ ರಾಜಕೀಯ ವಿಜ್ಞಾನ ಇದನ್ನು ಕಲಿಸ್ತಾರೆ. ಈ ರೀತಿಯಾಗಿಬಿಟ್ಟು ಎಲ್ಲ ವಿದ್ಯೆಯನ್ನು ಸಾಮಾನ್ಯವಾಗಿರ್ತಕ್ಕಂತಹ ವಿದ್ಯೆಯನ್ನು ಕಲಿಸ್ತಾರೆ. ಅದರಲ್ಲಿ ಮತ್ತೆ ವಿಶೇಷವಾಗಿರ್ತಕ್ಕಂತಹ ವಿದ್ಯೆಯನ್ನು ಕಲಿಸ್ತಾರೆ. ಅದು ಐಚ್ಛಿಕ, ಆಪ್ಷನಲ್ಸ್ ಅಂತ ನಾವು ಏನು ಹೇಳ್ತೀವಿ. ಐಚ್ಛಿಕವಾಗಿ ಯಾವುದರಲ್ಲಿ ಅತಿಯಾದ ಆಸಕ್ತಿ ಯಾರು ಇರುತ್ತೆ ಆ ವಿದ್ಯೆಯನ್ನು ಕಲಿಸ್ತಾರೆ. ಇಲ್ಲಿ ಅದೇ ರೀತಿ ಎಲ್ಲ ವಿದ್ಯೆಯನ್ನು ಎಲ್ಲರಿಗೂ ಕಲಿಸಿದ್ರು ಕೂಡ ಅದರಲ್ಲಿ ವಿಶೇಷವಾಗಿರ್ತಕ್ಕಂತಹ ತರಬೇತಿಯನ್ನು ಪಡೆದವರು ಕೇಳೋ ಭೀಮ ದುರ್ಯೋಧನಾದಿಗಳು. ಜನಪ ಕೇಳೈ ಭೀಮ ದುರ್ಯೋಧನರು ಗದೆಯಲಿ ಮಿಗಿಲು, ಕರ್ಣಾರ್ಜುನರು ಧನುವಿಲನಧಿಕರಾದರು ನೃಪಕುಮಾರರಲಿ. ತನಗೆ ಸರ್ವಾಯುಧಗಳಲ್ಲಿ ಅನಿಬರರಿದರು, ಕೂಡೆ ಗುರುವಿನ ಮನಕ್ಕೆ ಹತ್ಯೆಯವಾದನರ್ಜುನನು, ಕೂಡೆ ಗುರುವಿನ ಮನಕ್ಕೆ ಹತ್ಯೆಯವಾದನರ್ಜುನನು ಅಸ್ತ್ರ ಶಿಕ್ಷೆಯಲಿ. ಅರ್ಥ ಕೇಳು, ಭೀಮ ದುರ್ಯೋಧನಾದಿಗಳು ಗದೆಯಲ್ಲಿ ಪಾರಂಗತರಾದರು. ಗದೆಯಲ್ಲಿ ವಿಶೇಷವಾದ ಬೇರೆ ವಿದ್ಯೆ ಬರೋಲ್ಲ ಅಂತಲ್ಲ, ಅವ್ರಿಗೆ ಬಿಲ್ಲು ವಿದ್ಯೆನೂ ಬರುತ್ತೆ, ಕತ್ತಿ ಯುದ್ಧವನ್ನು ಮಾಡಬಲ್ಲರು. ಆದರೂ ಕೂಡ ಗದಾ ಯುದ್ಧದಲ್ಲಿ ಅವರು ವಿಶೇಷವಾಗಿರ್ತಕ್ಕಂತಹ ಪರಿಣತಿಯನ್ನು ಪಡೆದರು. ಅದೇ ರೀತಿ ಕರ್ಣಾರ್ಜುನರು ಮಹಾಬಿಲ್ಗಾರರಾದರು, ಬಿಲ್ಲು ವಿದ್ಯೆಯಲ್ಲಿ ಅವರು ಪಾರಂಗತರಾದರು. ಈ ರೀತಿ ಕತ್ತಿ ಯುದ್ಧದಲ್ಲಿ ಧರ್ಮರಾಜ, ನಕುಲ, ಸಹದೇವ ಮುಂತಾದವರು ಪಾರಂಗತರಾದರು. ಹೀಗೆ ಈ ರೀತಿಯಾಗಿ ಅನೇಕ ಎಲ್ಲ ಆ ವಿದ್ಯಾರ್ಥಿಗಳು ಎಲ್ಲದರಲ್ಲೂ ಪಾರಂಗತರಾದರು ಅಂತ ಸಮಸ್ತ ವಿದ್ಯೆಯನ್ನು ಕೂಡ ದ್ರೋಣರು ಅವರಿಗೆ ಹೇಳಿಕೊಟ್ರು. ಆದರೆ ವಿಶೇಷವಾಗಿರ್ತಕ್ಕಂತಹ ಅಭಿಮಾನ ದ್ರೋಣರಿಗೆ ಅರ್ಜುನನ ಮೇಲೆ. ಅರ್ಜುನ ಬಹಳ ಹತ್ತಿರದವನಾಗ್ಬಿಟ್ಟ. ಎಲ್ರಿಗೂ ವಿದ್ಯೆಯನ್ನು ಕಲಿಸಿದ್ರು, ಎಲ್ಲರೂ ಪಾರಂಗತರಾದರು, ಎಲ್ಲರೂ ಸರಿ. ಆದರೆ ವಿಶೇಷವಾಗಿರ್ತಕ್ಕಂತಹ ಅಭಿಮಾನ, ವಿಶೇಷವಾಗಿರ್ತಕ್ಕಂತಹ ಪ್ರೀತಿ ಅರ್ಜುನನ ಮೇಲೆ ಉಂಟಾಯಿತು. ಅರ್ಜುನ ಬಹಳ ಹತ್ತಿರದವನಾಗಬಿಟ್ಟನಂತೆ. ದ್ರೋಣ ಯಾಕೆ ಹತ್ತಿರದವನಾದ, ಯಾಕೆ ಅವನ ಮೇಲೆ ವಿಶೇಷವಾದ ಅಭಿಮಾನ, ಅದನ್ನು ನಾಳೆ ನೋಡೋಣ. ನಮಸ್ಕಾರ.